ಕೆಲಸ ನಿರ್ವಹಿಸಲಿಕ್ಕೆ ಅನುವು ಮಾಡಿಕೊಡದೆ ಚೇರು ಮತ್ತು ಟೇಬಲ್ನೆಲ್ಲ ತೆಗೆದು ಮಾಡಬೇಕು ಸರ್. ಆಮೇಲೆ ಇಲ್ಲಿ ವೈರ್ಗಳನ್ನೆಲ್ಲ ಈ ಥರ ಬಿಟ್ಟಿದ್ದಾರೆ ಸರ್, ಹಾಗಾಗಿ ಇದೆ ವೈರ್ಗಳು. ಮತ್ತು ಇಲ್ಲಿ ಚೇರ್ ಇದ್ದಿದ್ದನ್ನು ತೆಗೆಸ್ಕೊಟ್ಟಿದ್ದಾರೆ ಸರ್, ಚೇರ್ ಇಲ್ಲ ಈಗ. ಅವಕಾಶದ ಕೊರತೆ ಇದು ಸ್ಥಳ ಅವಕಾಶ ಮಾಡಿಕೊಡದೇ ಇರೋದ್ರಿಂದ ನಾನು ಅಲ್ಲಿ ಚೀಲದ ಮೇಲೆ ಕೂತು ಕೆಲಸ ನಿರ್ವಹಿಸ್ತಾ ಇದ್ದೀನಿ ಸರ್. ಅದು ಅಂತೇಳಿ ಮ್ಯಾನೇಜರ್ಗೆ ಪ್ರಭಾರಿ ವ್ಯವಸ್ಥಾಪಕರು ಆಡಳಿತರವರಾದ ಜೊತೆಗಿಂತ ಕೆಳ ದರ್ಜೆಯ ಕೆಲಸಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಮೌಖಿಕವಾಗಿ ಅವರು ಈಗ ನನಗೆ ಚೇರು ಟೇಬಲ್ ಕೊಡಬೇಡ್ರಿ, ನನ್ನ ಅವನಿಗೆ ಯಾವುದಾದ್ರು ಮೂಲೆಯಲ್ಲಿ ಹಾಕಿ ಕೆಲಸ ಮಾಡಿಸಿ, ಆಮೇಲೆ ಅವನಿಗೆ ಹುದ್ದೆಗಿಂತ ಕೆಳ ಹಂತದ ಕೆಲಸ ಕೊಡಿ ಅಂತ ಅಂತಾರೆ. ಅಂದರೆ ಇನ್ಯಾವ ಮನಸ್ಥಿತಿ ಹೊಂದಿದ್ದಾರೆ, ನೀಚ ಮನಸ್ಥಿತಿ ಹೊಂದಿದ್ದಾರೆ ಅಂತ ಅಂದ್ಬಿಟ್ಟು ತಾವೇ ಇದು ಮಾಡ್ಬೇಕು ಸರ್. ಸರ್ ಮಾಡ್ತಾ ಇರ್ಬೋದು ಸರ್, ಕ್ಯಾಶ್ ಫೀಲಿಂಗಿಂದನೂ ಆ ಥರ ಮಾಡ್ತಾ ಇರ್ಬೋದು ಸರ್. ಸರ್ ನಾವು ಏನೇ ಕೇಳಕ್ಕೆ ಹೋದ್ರೂ ಸರ್, ನಾವು ಏನೇ ಈ ಒಕ್ಕೂಟದಲ್ಲಿ ಪಡ್ಕೊಂಡಿದ್ರು ಅದು ಕಾನೂನು ಮುಖಾಂತರ ಪಡ್ಕೊಂಡಿದ್ದೀವಿ. ಈ ಹಿಂದೆನೂ ನಮಗೆ ನಮ್ಮ ಸಹಕಾರ ಸಚಿವರಾದಂಥ ಸನ್ಮಾನ್ಯ ಶ್ರೀ KN ರಾಜಣ್ಣ ಸಾಹೇಬರು ನಮಗೆ ಪ್ರಮೋಷನ್ ಎಲ್ಲ ಕೊಡಿಸಿದ್ರು. ಅವ್ರ ಮುಖಾಂತರ ನಾವು ಡೈರೆಕ್ಷನ್ಸ್ ಕೊಡಿಸಿ ಪ್ರಮೋಷನ್ ತೊಗೊಂಡಿದ್ದೀವಿ. ಬಿಟ್ಟರೆ ಆಮೇಲೆ ಕೋರ್ಟ್ ಮುಖಾಂತರ ಪ್ರಮೋಷನ್ ತೊಗೊಂಡಿದ್ದೀವಿ. ಲೀಗಲ್ಲಾಗಿ ಪ್ರಮೋಷನ್ ಕೊಡಬೇಕು, ಇವ್ರಿಗೆ ಬೇಕಾದ ಸವಲತ್ತುಗಳನ್ನ ಕೊಡಬೇಕು ಅಂತೇಳಿ ಯಾವುದೇ ರೀತಿ ಕೊಟ್ಟಿಲ್ಲ ಸರ್. ಇವರು ಎಲ್ಲ ಹೋರಾಟ ಮಾಡಿ, ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ ಪಡ್ಕೊಂಡಿದ್ದೀವಿ, ಸಂಘಟನೆ ಮಾಡ್ತಾ ಇದ್ದೀವಿ, ಹೋರಾಟ ಮಾಡೇ ಪಡಿತಾ ಇದ್ದೀವಿ ಹೊರತು ನಾವು ಇದಿಲ್ಲ ಸರ್. ನಾನು MCOM, MBA, PG ಡಿಪ್ಲೊಮಾ, HRM, PGDBA, DCA ಎಲ್ಲ ಮಾಡಿದ್ದೀನಿ ಸರ್. ನಾನು ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಶಿಕ್ಷಣವು ಹುಲಿಯ ಹಾಲಿದ್ದಂತೆ ಅದನ್ನು ಕುಡ್ದೋನು ಗರ್ಜಿಸಲೇಬೇಕಲ್ವ ಸರ್. ಆ ರೀತಿಯಲ್ಲಿ ನಾವು ಗರ್ಜಿಸ್ತಾ ಇದ್ದೀವಿ ಸರ್ ಅಷ್ಟೇ. ಅವರು ಸರ್ ಈಗ ಒಂದು ಇದಿದೆ, ಏನು ಗೊತ್ತಾ, ಲೋಕೋ ಪೈಲಟ್ ಅಂದರೆ ಟ್ರೈನ್ ಓಡಿಸೋರು ಪೈಲಟನ್ನೇ, ಏರೋಪ್ಲೇನ್ ಓಡಿಸೋರು ಪೈಲಟನ್ನೇ. ಈಗ ಪೈಲಟು ಅಂತ ಅಂದ್ಬಿಟ್ಟು ಈಗ ಟ್ರೈನ್ ಓಡಿಸೋರನ್ನ ಕರ್ಕೊಂಡು ಹೋಗ್ಬಿಟ್ಟು ಏರೋಪ್ಲೇನ್ ಓಡಿಸು ಅಂತ ಅಂದಂಗೆ ಆಗಿದೆ ಸರ್ ನಮ್ಮ ಪರಿಸ್ಥಿತಿ. ಇವರ ಅಂಡರಲ್ಲಿ ಮಂಜುನಾಥ್ ನಾಯ್ಕು ಪ್ರಭಾರಿ ವ್ಯವಸ್ಥಾಪಕರು ಆಡಳಿತ ಆದಮೇಲಿಂದ ನಮ್ಮ ಪರಿಸ್ಥಿತಿ ಆ ಥರ ಆಗ್ಬಿಟ್ಟಿದೆ ಸರ್. ಈ ಥರ ಮನಸ್ಥಿತಿಯವರ ಹತ್ರ ನಾವು ಏನು ಕೆಲಸ ಮಾಡ್ಲಿಕ್ಕಾಗುತ್ತೆ ಸರ್? ಸರ್ ಇದುವರೆಗೂ ಯಾರೂ ಬಂದಿಲ್ಲ ಸರ್ ನಾನು ಕೇಳಲಿಕ್ಕೆ. ತಾವು ಬಂದಿರೋದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ ಸರ್. ಇದುವರೆಗೂ ನಮ್ಮ ಆಡಳಿತ ವರ್ಗದಿಂದ ಯಾರೂ ಬಂದಿಲ್ಲ ಸರ್. ಏನಾಯಿತು, ಯಾಕೆ ಈ ಥರ ಕೂತ್ಕೊಂಡು ಕೆಲಸ ಮಾಡ್ತಾ ಇದೆಯಾ, ಏನು ನಿನ್ನ ಕಷ್ಟ ಏನು, ನಿನ್ನ ಸುಖ ಏನು ಅಂತ ಏನೂ ನನಗೆ ಕೇಳ್ತಾ ಇಲ್ಲ ಸರ್. ಯಾರೂ ಕೇಳ್ತಾ ಇಲ್ಲ. 3 ಡೇಸಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್ ಇದೇ ರೀತಿ ಕುಳಿತು.